ಮಳವಳ್ಳಿಯ ಐತಿಹಾಸಿಕ ದಂಡಿನ ಮಾರಮ್ಮ ದೇವಸ್ಥಾನವು 300 ವರ್ಷಗಳ ಇತಿಹಾಸ ಹೊಂದಿದ್ದು ಪಟ್ಟಲದಮ್ಮನ ಸಹೋದರಿ ಎಂದು ಪೂಜಿಸಲ್ಪಡುತ್ತದೆ. ನಮಸ್ಕಾರ ಕರ್ನಾಟಕ, ನಾನು ಗಗನ್ ಗೌಡ. ಶ್ರೀರಂಗಪಟ್ಟಣದಿಂದ ಮಂಚಟಪ್ಪ ಎಂಬುವವರ ಎತ್ತಿನ ಗಾಡಿಯಲ್ಲಿ ಬಂದ ಅಕ್ಕ ತಂಗಿಯರು ಇಲ್ಲಿ ನೆಲೆಸಿದ್ದಾರೆ. ಮೈಸೂರು ರಾಜರ ಸೈನಿಕರನ್ನು ಪ್ಲೇಗ್ ಸಿಡುಬಿನಿಂದ ರಕ್ಷಿಸಿದ ದೇವತೆ ಈಕೆ. ಇಲ್ಲಿನ ಪ್ರಸಿದ್ಧ ಸಿಡಿ ಹಬ್ಬವು ಸಾವಿರಾರು ಮಹಿಳೆಯರು ತೆಂಬಿಟ್ಟಿನ ಹಾರತಿ ಬೆಳಗಿ ಸಂಭ್ರಮಿಸುತ್ತಾರೆ. ಈ ದೇವಾಲಯಕ್ಕೆ ದಂಡಿನ ಮಾರಮ್ಮ ಎಂಬ ಹೆಸರು ಮೈಸೂರು ರಾಜರ ಸೈನಿಕರ ದಂಡು ಇಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಕಾಡುತ್ತಿದ್ದ ಮಾರಣಾಂತಿಕ ರೋಗಗಳನ್ನು ಈ ತಾಯಿಯು ಗುಣಪಡಿಸಿದ ಕಾರಣಕ್ಕೆ ದಂಡಿನ ಮಾರಮ್ಮ ಎಂಬ ಹೆಸರು ಬಂದಿದೆ. ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಹೊಂದಿರುವ ಶಕ್ತಿ ದೇವತೆ ದಂಡಿನ ಮಾರಮ್ಮ. ಹಬ್ಬವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ನಡೆಯುವುದು ಇಲ್ಲಿನ ವಾಡಿಕೆ. ದಂಡಿನ ಮಾರಮ್ಮ ಹಾಗೂ ಪಟ್ಟಲದಮ್ಮ ಅಕ್ಕ ತಂಗಿಯರು ಆಗಿದ್ದು, ಅಕ್ಕ ದಂಡಿನ ಮಾರಮ್ಮನವರಿಗೆ ಮೊದಲ ಹಬ್ಬ ಆದ ನಂತರ 3 ದಿನಗಳ ಬಳಿಕ ಪಟ್ಟಲದಮ್ಮನವರಿಗೆ ಸಿಡಿ ಹಬ್ಬವು ಸಡಗರದಿಂದ ಅದ್ದೂರಿಯಾಗಿ ನಡೆಯುತ್ತದೆ. ಮಳವಳ್ಳಿಯ ಸುತ್ತಮುತ್ತಲಿನ ಭಾಗಗಳಲ್ಲಿ ಶಕ್ತಿ ದೇವರು ಎಂಬ ಪ್ರತೀತಿ ಹೊಂದಿರುವ ದಂಡಿನ ಮಾರಮ್ಮನ ಹಬ್ಬದಲ್ಲಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ 16 ಗ್ರಾಮಗಳ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸುತ್ತಾರೆ. ಗಡಿ ಕಾಯುವ ದೇವರಾಗಿರುವ ತಾಯಿಯ ಹಬ್ಬ ನಡೆದ 3 ದಿನಗಳ ನಂತರ ಸಿಡಿ ನಡೆಯುತ್ತದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳ ಜೊತೆ ಶೇರ್ ಮಾಡಿ. ಸಿಗುವ ಮತ್ತೆ.